ಆರ್ಯ ಆರ್ಯ ನಾನು ಜಲಂಧರ್ ನೋಡ್ದೆ ಕಣೋ, ನನ್ ಕಣ್ಣಾರೆ ನೋಡ್ದೆ. ಅವನು ಬದುಕಿದಾನೆ. ಅವನು ಮತ್ತೆ ಅವನು ಸೇರ್ಕೊಂಡು ಈ ಜಗತ್ತಿಗೆ ನೀನ್ ಯಾರು ಅಂತ ಸತ್ಯ ಹೇಳಕ್ ಹೊರಟಿದ್ದಾರೆ ಕಣೋ. ಬಿಡಬಾರ್ದು ಆರ್ಯ, ಅವನನ್ನು ಬಿಡಬಾರ್ದು. ಅವಳು ನಿನ್ ಜಗತ್ತಿನ ಮುಂದೆ ವಿಲನ್ ಆಗೋಕ್ಕೂ ಮೊದಲು ನೀನ್ ಅವಳಿಗೆ ಮಾತ್ರ ವಿಲನ್ ಆಗೋದು ವಾಸಿ. ಹೋಗು ಆರ್ಯ, ಕೊಂದ್ಬಿಡು ಅವಳನ್ನ. ನಮ್ಮೂರ ಕಡೆ ಒಂದು ಮಾತಿದೆ ಚಂಡೆ, ತಪ್ಪು ಮಾಡಿದವನು ತನ್ನ ನೆರಳನ್ನ ಕಂಡು ನೆಗೆದ್ ಬಿದ್ದಂತೆ. ನಿನ್ನ ಕಣ್ಣಲ್ಲಿ ಭಯ ಕಾಣ್ತಿದೆ ಚಂಡೆ, ಯಾಕಂತಂದ್ರೆ ತಪ್ಪು ಮಾಡಿದವನು ನೀನು. ಅದಕ್ಕೇನೆ ಪದೇ ಪದೇ ನನ್ನ ಹೆಂಡತಿ ಮೇಲೆ ಆಪಾದನೆ ಮಾಡ್ತಾನೆ ಬಂದಿದೆಯಾ. ನನ್ನ ಹೆಂಡತಿ ನಕಲಿ ಆಸ್ತಿ ಪತ್ರಗಳನ್ನು ಬರ್ಸಿಲ್ಲ, ಅದನ್ನ ಬದಲಾಯಿಸಿದ್ದಾರೆ. ತುಂಬಾ ವಿಷಯಗಳನ್ನ ಕಲೆ ಹಾಕೋನು ನೀನು. ಅವನ ಬಗ್ಗೆ ಬಹಳ ಗೊತ್ತಲ್ಲ ನನಗೆ. ಅವನು ಸತ್ತೋದ ಅಂತ ನಾನು ಅನ್ಕೊಂಡ್ರೆ ಅವನು ಬದುಕಿದಾನೆ ಅಂತ ಹೇಳಿದವನು ನೀನು. ಈ ಫೂಟೇಜಲ್ಲಿರೋ ವ್ಯಕ್ತಿ ಅವನ ಕಡೆಯವನು ಅಂತ ಹೇಳಿದವನು ನೀನು. ಈಗ ನೋಡಿದ್ರೆ ಈಗ ನಾನು ನೋಡಿದ್ರೆ ಆ ಜಲಂಧರ್ ಜೊತೆ ನೀನು. ಶತ್ರುವಿನ ಶತ್ರು ಮಿತ್ರ ಅನ್ನೋದು ಹಳೇದು, ಶತ್ರುವಿನ ಮಿತ್ರನೂ ಮಿತ್ರ ಅನ್ನೋದು ಹೊಸದು ಅಂತ ಕಳಿಸಿದ್ದಾನೆ. ಅವ್ನು ಹೀಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಇದು ಮೋಸದಲ್ಲಿ ತಗೊಂಡಿರೋ ಫೋಟೋ ಆರ್ಯ, ನಿಜವಾದ್ದಲ್ಲ. ನನಗೆ ಗನ್ ತೋರಿಸಿ ತಗೊಂಡಿರೋದು. ನೋಡು ಅದರಲ್ಲಿ ನನ್ನ ಮುಖ ಹೇಗಿದೆ ಅಂತ. ನಿನ್ನ ಮುಖ ಥರನೇ ಇದೆ ಆರ್ಯ. ಅದನ್ನ ಗನ್ ಪಾಯಿಂಟ್ ಅಲ್ಲಿ ತಗೊಂಡಿದ್ದು. ನಂಬೇಡ, ನೋಡು ಸರಿಯಾಗಿ. ಓ, ಹಾಗಿದ್ರೆ ಅನು ಮತ್ತೆ ಜಲಂಧರ್ ಜೊತೆಗಿರೋ ಫೋಟೋನ ಹೇಗೆ ನಂಬಲಿ ನಾನು? ಅದನ್ನ ಗನ್ ಪಾಯಿಂಟಲ್ಲಿ ತಗೊಂಡಿದ್ದಲ್ಲ ಅಂತ ಹೇಗಂತೀಯ? ನಿನಗೆ ಹೆದರ್ತಾಗೆ ಅವಳಿಗೂ ಹೆದರ್ಸಿರ್ಬೋದು, ಫೋಟೋಶಾಪ್ ಮಾಡಿರ್ಬೋದು. ಯಾವುದನ್ನ ನಂಬಲಿ ಝಡ್ಡೆ? ಹಮ್ಮ. ಹಲೋ ಆರ್ಯ, ಅನು ಮನೇಲಿಲ್ಲಪ್ಪ, ನಿನ್ ಜೊತೆ ಇದ್ದಾಳ? ನನ್ನ ಜೊತೆನಾ? ನನ್ನ ಜೊತೆ ಇಲ್ವಲ್ಲಮ್ಮ, ಎಲ್ಲಾದ್ರೂ ಹೊರಗೆ ಹೋಗಿರ್ಬೋದು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಆರ್ಯ? ಹೋಗ ಹಾಗಿದ್ರೆ ಯಾರಿಗಾದ್ರೂ ಹೇಳಿ ಹೋಗ್ತಿದ್ಲು. ಫೋನ್ ಮಾಡಿದ್ರಾ? ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ ಆರ್ಯ, ಅವಳು ಪಿಕ್ ಮಾಡ್ತಿಲ್ಲ. ಹರ್ಷನ್ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ. ಅಮ್ಮ, ನೀವು ಗಾಬರಿ ಆಗಬೇಡಿ, ಅವಳನ್ನ ಹುಡುಕಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಏನಾದ್ರೂ ಗೊತ್ತಾದ್ರೆ ಫೋನ್ ಮಾಡು.
ಸರಿಮ್ಮ, ಯು ಜಸ್ಟ್ ಡೋಂಟ್ ವರಿ ಮಾ. ನಾನು ಅನುನ ಏನು ಮಾಡಿದ್ಯಾ? ನೀನು ನನ್ನನ್ನು ಕೇಳಿದ್ರೆ ಒಂದೇ ಸಮನೆ ಕೊಂದು ಬಿಡು ಅಂತ ಹೇಳ್ತಿದ್ಯಲ್ಲ, ಏನು ಮಾಡಿದ್ಯಾ ಚಂಡೆ? ಅವಳು ಹೇಳಿದ್ದಾಳೆ. ಆರ್ಯ, ದೇವರಣಿಗೂ ನನಗೆ ಗೊತ್ತಿಲ್ಲ ಆರ್ಯ, ನಾನೇನು ಮಾಡಿಲ್ಲ. ಚಂಡೆ, ನನ್ನ ಜೊತೆ ಆಟ ಆಡ್ಬೇಡ ಚಂಡೆ. ನಿಜಾನೇ ಹೇಳ್ತಿದ್ದೀನಿ ಆರ್ಯ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಿನ್ನ ನಂಬೋಕ್ಕಾಗಲ್ಲ. ನಿನ್ನ ಹತ್ರ ಕೇಳಿ ಏನು ಪ್ರಯೋಜನ ಇಲ್ಲ. ನನ್ನ ಹೆಂಡತಿನ ನಾನೇ ಹುಡುಕ್ತೀನಿ. ಆರ್ಯ, ಶಾನ್ಭೋಗ್ ಸರ್, ಈಗ ನೀವು ಮನೆಗೆ ಹೋಗಿ. ನಾವು ಪ್ಲಾನ್ ಮಾಡಿದ ಹಾಗೆ ಜಲಂಧರ್ ಸರ್ ನಿಮಗೆ ಸಿಗ್ತಾರೆ. ಇದೇ ನಮ್ಮ ಕೊನೆ ನಾಟಕ. ಜಲಂಧರ್ ನನ್ನ ಹೆದರಿಸ್ತಿದ್ದಾರೆ ಅನ್ನೋ ಹಾಗೆ ಆರ್ಯ ಸರ್ನ ನಾವು ನಂಬಿಸ್ತೀವಿ. ಇದಾದ್ಮೇಲೆ ಮುಗೀತು ಸರ್. ಇನ್ನು ಮುಂದೆ ಕಣ್ಣ ಮುಚ್ಚಲೆ ನನ್ನಿಂದ ಸಾಧ್ಯ ಇಲ್ಲ. ಏನೇ ಆದರೂ ನೇರವಾಗಿ ಪ್ರಶ್ನೆ ಮಾಡೋಳು ನಾನು. ಇನ್ನು ಮುಂದೆ ಅದನ್ನೇ ಮಾಡ್ತೀನಿ. ಮತ್ಯಾಕೆ ಹೀಗೆ ವೀಕ್ ಆಗ್ತಿದ್ಯಾ ಅನು? ಗಂಡಸ್ರು ಏನೇ ಮಾಡಿದ್ರು ಅದನ್ನ ಕ್ಷಮಿಸೋ ಗುಣ ಹೆಣ್ಣಿಗಿದೆ ಅಂತ ಸಮಾಜ ನಮ್ಮನ್ನ ಕಂಡೀಷನ್ ಮಾಡಿಟ್ಬಿಟ್ಟಿದೆ. ನೀನು ಅದನ್ನೇ ನಂಬ್ಕೊಂಡು ಫಾಲೋ ಮಾಡ್ತಿದ್ಯೋ ಹೇಗೆ? ಲುಕ್ಕನು, ಆರ್ಯ ಸರ್ ನಿನ್ನ ನಿಜವಾಗ್ಲೂ ಪ್ರೀತಿ ಮದುವೆ ಆಗಿರ್ಬೋದು, ಆದ್ರೆ ನಿನ್ನಿಂದ ಮುಚ್ಚಿಟ್ಟಿರೋ ವಿಷಯ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಅದನ್ನ ನೀನ್ ಕ್ಷಮಿಸಕ್ ಸಾಧ್ಯನೂ ಇಲ್ಲ. ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋ ಎಲ್ಲ ರೈಟ್ಸು ನಿನಗಿದೆ. ಐ ಮೀನ್ ಇಟ್. ಎಸ್, ಅದಕ್ಕೆ ಈ ವಿಷಯದಲ್ಲಂತೂ ನಾನು ಮೀರಾ ಪರಾನೆ. ಅನು, ನಂದೊಂದು ಸಣ್ಣ ಅಡ್ವೈಸ್. ಹೇಳಿ ಸರ್. ಕೆಲವೊಂದು ನಿರ್ಧಾರಗಳಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡರದ್ದು ಮಾತು ಕೇಳಬೇಕಾಗುತ್ತೆ. ನಾವು ತಗೊಂಡಿರೋ ನಿರ್ಧಾರ ಗೆಲ್ಲುತ್ತೋ ಸೋಲುತ್ತೋ ಅನ್ನೋದು ನಮ್ಮ ಬುದ್ಧಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಅದು ಸರಿನೋ ತಪ್ಪು ಅಂತ ಗೊತ್ತಿರೋದು ಮಾತ್ರ ನಮ್ಮ ಮನಸ್ಸಿಗೆ. ನೀನು ನಿರ್ಧಾರ ಮಾಡಾಗಿದೆಯೇನು? ಜನರು ಏನಂತಾರೋ ಅನ್ನೋ ಕಾರಣಕ್ಕೆ ನೀನು ಸುಮ್ಮನಾದರೆ ಅವ್ರ ಕಣ್ಣಲ್ಲಿ ನೀನು ಗೆಲ್ತೀಯ. ಆದರೆ ಆ ನಿರ್ಧಾರ ತಪ್ಪಾಗತ್ತೆ. ನಿನ್ನ ಮನಸ್ಸಿಗೆ ಗೊತ್ತಿರಬೇಕು ನಿನ್ನ ಗೆಲುವು ಯಾವುದು ಅಂತ. ಸರಿ, ಆರ್ಯ ಸರ್ ಪ್ರಕಾರ ನಾನೀಗ ಮಿಸ್ಸಿಂಗ್ ಆಗಬೇಕಲ್ವಾ? ನಾನಿನ್ನು ಹೊರಡ್ತೀನಿ. ಟೇಕ್ ಕೇರ್ ಎವ್ರಿಬಡಿ. ಸಿ ಯು. ಹುಷಾರೋನು? ಎಸ್ ಸರ್. ಅನು ಎಲ್ಲೇ ಹೋದ್ರು ಆಕೆ ಮೇಲೆ ಗಮನ ಇರಬೇಕು ಅನ್ನೋದು ಗೊತ್ತಾಗಲ್ಲ ನಿಮ್ಗೆ? ತುಂಬಾ ದಿವಸದಿಂದ ಅವ್ರನ್ನ ಫಾಲೋ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ ಆಗಿದೆ ಸರ್. ಇತ್ತೀಚೆಗೆ ನಮ್ಗೆ ಯಾವ ಮಾಹಿತಿನೂ ಬಂದಿಲ್ಲ ಸರ್, ಅದಕ್ಕೆ ನಮಗೆ ಗೊತ್ತಿಲ್ಲ ಸರ್. ರಾಜು, ಗಾಡಿ ನಿಲ್ಸು. ನಡಿ. The person you're calling. ಇಲ್ಲಿ ನಿಲ್ಸು.
ನಡಿ. ಅನು 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 ರಾಜು ಬಾ. ಕ್ಷಮಿಸೋನು. ಐ ಆಮ್ ರಿಯಲಿ ವೆರಿ ಸಾರಿ. ನಿನ್ನ ಮೇಲೆ ವಿನಾಕಾರಣ ಮತ್ತೆ ಅನುಮಾನ ಪಟ್ಟೆ. ನನ್ನ ಕ್ಷಮಿಸು. ಅದಕ್ಕೆ ನೀನೇನು ಬೇಕಾದರೂ ಶಿಕ್ಷೆ ಕೊಡು. ನಾನೀಗ ಯಾರ ಹತ್ರನೂ ಹೇಳಕ್ಕಾಗಲ್ಲ. ನಂಗೆ ಸ್ವಲ್ಪ ಸಮಯ ಬೇಕು. ಅನು ಅನು ಸ್ವಲ್ಪ ಸಮಯ ಬೇಕು. ನಂಗೆ ಸಮಯ ಬೇಕು. ಅನು 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 ನೀರು ಕುಡಿಯನು. ನೀವಿನ್ನೂ ಮಲಗಿಲ್ವಾ? ನಿನಗೆ ಹೀಗಾದ್ಮೇಲೆ ನಾನು ಹೇಗೆ ಮಲ್ಕೊಳ್ಳೇನು? ಒಂದು ನಿಮಿಷ ಇರು. ನಾನು ಆಗ್ಲಿಂದ ಡಾಕ್ಟ್ರು ಫೋನ್ ಮಾಡ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ನಂಗೇನು ಆಗಿಲ್ಲ. ಐ ಆಮ್ ಫೈನ್. ನನ್ನ ಕ್ಷಮಿಸೋನು. ಯಾಕೆ ಸರ್? ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಒಂದು ಹೆಜ್ಜೆ ಹಿಂದೆ ಹೊಡೆದಿದ್ದಕ್ಕೆ. ನಂಗೆ ಅರ್ಥ ಆಗಲಿಲ್ಲ. ಈ ಹೊತ್ತಲ್ಲಿ ಕೇಳೋದು ಬೇಡವೋ ನನಗೆ ಗೊತ್ತಿಲ್ಲ ನಾನು. ಆದರೆ ನಮ್ಮಿಬ್ಬರ ಮಧ್ಯ ಯಾವುದೇ ಥರದ ಭಿನ್ನಾಭಿಪ್ರಾಯ ಮೂಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಈಗಲೇ ಸ್ಪಷ್ಟತೆ ತಗೋತಾ ಇದ್ದೀನಿ. ಆ ಜಲಂಧರ್ ಕೈಯಲ್ಲಿ ನೀನು ಹೇಗೆ ಸಿಕ್ಕಾಕೊಂಡೇನು? ಅವನ ಕಡೆ ಹುಡುಗ ನಮ್ಮ ಆಸ್ತಿ ಪತ್ರನೂ ಕೂಡ ಅದಲು ಬದಲು ಮಾಡಿದ್ದಾನೆ, ಗೊತ್ತಾ? ಹೌದಾ? ಆದ್ರೆ ಚೇಂಡೆ ಸರ್ಗೂ ಇದಕ್ಕೂ ಏನು ಸಂಬಂಧ ಇರೋದಕ್ಕೆ ಸಾಧ್ಯ?
ಏನಂದೇನು? ಚೇಂಡಿಗೂ ಇದಕ್ಕೇನು ಸಂಬಂಧ? ಅಂದರೆ ಸರ್, ನಾನು ಮನೆಯಿಂದ ಹೊರಟ್ನಾ, ಆಗ ನನಗೆ ಜೇಂಡೆ ಸರ್ ಕಾಲ್ ಬಂತು. ಅರ್ಜೆಂಟಾಗಿ ಮಾತಾಡಬೇಕು, ಸಿಗಬೇಕು ಅಂತಂದರು. ನಾನು ಏನಾಯ್ತೋ ಏನೋ ಅಂತ ಟೆನ್ಷನಲ್ಲಿ ಆ ಜಾಗಕ್ಕೆ ಹೋದರೆ ಅಲ್ಲಿ ಜಲಂಧರ್ ಇದ್ರು. ಇದಕ್ಕೇನರ್ಥ? ನನಗೆ ಜೇಂಡೆ ಸರ್ ಮೇಲೆ ನಂಬಿಕೆ ಇದೆ, ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇರಲ್ಲ. ಬಟ್ ಸರ್, ಕೆಲವು ದಿನಗಳಿಂದ ಜೇಂಡೆ ಸರ್ ನನ್ನ ಹತ್ರ ಮೊದಲಿನ ಥರ ಮಾತಾಡ್ತಿಲ್ಲ. ನನ್ನಿಂದ ಏನು ತಪ್ಪಾಯ್ತೋ ಏನೋ ಅಂತ ನಾನು ತುಂಬ ಯೋಚನೆ ಮಾಡಿದೆ, ಆದರೆ ನನಗೆ ಉತ್ತರನೇ ಸಿಕ್ಕಿಲ್ಲ. ಅಲ್ಲಿ ಜಲಂಧರ್ನ ನೋಡಿದ ತಕ್ಷಣ ನನಗೆ ಶಾಕ್ ಆಗೋಯ್ತು ಸರ್. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನನ್ನ ಕಾಂಟ್ಯಾಕ್ಟ್ ಮಾಡಬೇಡ ಅಂತಂದೆ. ಆದರೆ ಅವನು ಮತ್ತದೇನೋ ಹಳೆ ವಿಷಯಗಳನ್ನು ಹೇಳೋದಕ್ಕೆ ಬಂದ. ನನಗೆ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ನಾನು ಅಲ್ಲಿಂದ ಹೊರಟೆ. ಅವನನ್ನು ಬಲವಂತವಾಗಿ ತಡೆಯೋದಕ್ಕೆ ನೋಡ್ದೆ ಸರ್. ನಾನು ಅವನಿಂದ ತಪ್ಪಿಸ್ಕೊಂಡು ಓಡಿ ಬಂದೆ. ನನ್ನ ಅದೃಷ್ಟಕ್ಕೆ ನೀವೇ ನನಗೆ ಸಿಕ್ಕಿದ್ರಿ. ಸರ್, ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ಸರ್. ನೀವು ನನ್ನ ಜೊತೆ ಇದ್ದರೆ ನಾನು ಸೇಫಾಗಿರ್ತೀನಿ. ಪ್ಲೀಸ್ ಸರ್. ನಾನು ನಿನ್ನ ಜೊತೆಲೇ ಇರ್ತೀನಿ. ನಾನು ನಿನ್ನ ಜೊತೆಲೇ ಇರ್ತೀನಿ. ನೀನೇನೋ ಯೋಚನೆ ಮಾಡಬೇಡ. ನೋಡಿ, ಐ ಲವ್ ಯು. ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗಲಿ? ನಾನು ನಿನ್ನ ಜೊತೆಲೇ ಇರ್ತೀನಿ. ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ಏನೂ ಯೋಚನೆ ಮಾಡದೆ ಆರಾಮಾಗಿ ಮಲ್ಕೊ. ನಾನೆಲ್ಲಾನು ನೋಡ್ಕೊಳ್ತೀನಿ. ನನ್ನ ಮುತ್ತು ಮಲ್ಕೊ. ಫ್ರೆಶ್ ಆಗಿ ಬರ್ತೀನಿ. ನಿಮ್ಮ ಪ್ರೀತಿ ನಿಜ ಅನ್ಸಿದ್ರು ಅದನ್ನು ಒಪ್ಪೋಕೆ ನನ್ನ ಮನಸ್ಸು ರೆಡಿ ಇಲ್ಲ ಸರ್. ಈ ಪ್ರೀತಿನ ಮನಸಾರೆ ಅನುಭವಿಸೋ ಮನಸ್ಥಿತಿನೂ ನನಗಿಲ್ಲ. ಕರೆದು ಸುಮ್ಮನೆ ಕಣ್ಣನ್ನೇ ನೋಡ್ತಾ ಇದ್ರೆ ನಾನೇನಂತ ತಿಳ್ಕೊಳ್ಳಿ? ಭೇಟಿಯಾಗಿದ್ದ ಕಾರಣ ಏನು ಅಂತ ಹೇಳು. ನೀನು ನನಗೇನಾದರೂ ಹೇಳಿದ ಕೆಲಸ ಮಾಡದೆ ಉಳಿಸ್ಕೊಂಡಿದ್ದೀನ? ಅಂಥದ್ದೇನೂ ಇಲ್ವಲ್ಲ. ನಾನೇನಾದರೂ ನಿನಗೆ ಹೇಳಬೇಕಾಗಿತ್ತ? ಏನು ವಿಷಯ ಅಂತ ಹೇಳಪ್ಪ, ಕನ್ಫ್ಯೂಸ್ ಮಾಡಬೇಡ. ಪ್ರಪಂಚದಲ್ಲಿ ನಾನು ಬೇರೆ ಯಾರ ಜೊತೆನೂ ನಿನ್ನ ಜೊತೆ ಇದ್ದಷ್ಟು ನಾನು ಕಾಲ ಕಳೆದಿಲ್ಲ ಕೇಶ. ನಾನು ನನಗೆ ಅರ್ಥ ಆಗೋಕ್ಕೂ ಮೊದಲೇ ನೀನು ನನಗೆ ಸಿಗ್ತವನು. ಅನಾಥ ಅನ್ನೋ ಪದಕ್ಕೆ ಅರ್ಥ ಗೊತ್ತಾಗೋಕ್ಕೂ ಮೊದಲೇ ಆ ಭಾವನೆನ ನನ್ನಿಂದ ಹೋಗಿಸ್ತವನಿ. ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಅನ್ನ ನಾನು ಹಿಡಿದೀಯ. ಅದನ್ನ ಸಾಯೋವರೆಗೂ ಮರೆಯಲ್ಲ ಚಂಡೆ.
ಆದರೆ ಯಾಕೆ ಹೀಗೆ ನಡ್ಕೊಳ್ತಿದ್ಯಾ ಚಂಡೆ? ಹೇಗೆ? ಚಂಡೆ, ನೀನು ಮಾಡಿದ್ದೆಲ್ಲದರ ಕೃತಜ್ಞತೆಯಿಂದ ಕೇಳ್ಕೊತಿದ್ದೀನಿ. ನೀನು ನನ್ನ ಹೆಂಡತಿ ವಿರುದ್ಧ ಏನು ಸಾಧಿಸೋದಕ್ಕೆ ಹೊರಟಿದ್ಯಾ? ನಿನಗೇನು ಬೇಕು? ನಿನ್ನ ಉದ್ದೇಶ ಏನು? ನೇರವಾಗಿ ಎಲ್ಲಾನು ಹೇಳಿಬಿಡು ಚಂಡೆ. ಈಗಲೇ ಈ ಕ್ಷಣದಲ್ಲೇ ಎಲ್ಲಾನು ಪೂರೈಸ್ಬಿಡ್ತೀನಿ. ಆದರೆ ದಯವಿಟ್ಟು ನನ್ನ ಬೆನ್ನ ಹಿಂದೆ ನನ್ನ ಹೆಂಡತಿ ವಿರುದ್ಧ ಏನು ವಸ್ತುತ ಮಾಡೋಣ.